ಆದ್ರೂ ಕರ್ನಾಟಕ ತುಂಬಾ ಹತ್ತೈತೆ ಕಿಡಿ, ಯಾಕಂದ್ರೆ ಬಂದಿರೋದು ಕೇಳಿ. ಇವತ್ತು ಈ ಮೂವಿ ನೋಡೋಕ್ಕೆ ನಮ್ಮ ಇಡೀ ಟೀಮ್ ಬಂದೈತೆ. 100% ಮೂವಿಗೆ ನೀವು ಎಷ್ಟೇ ಕೊಟ್ರು ಅದು ವೇಸ್ಟ್ ಅನ್ಸಲ್ಲ. ಅಣ್ಣ ತಮ್ಮದಿರು ಬಂದು ನೋಡಬೇಕು ಮೂವಿ. ಇಕ್ಕವನೇ ಫೀಲಿಂಗ್ಸು ತುಂಬಾ ಅದ್ಭುತವಾಗೈತೆ. ನಮ್ಮ ಪ್ರೇಮ್ ಸರ್ ಆಗಿರ್ಬೋದು, ರವಿಚಂದ್ರ ಸರ್ ಆಗಿರ್ಬೋದು, ನಮ್ಮ ರಮೇಶ್ ಸರ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ದಯವಿಟ್ಟು ಮನೆಗೂ ಪ್ರತಿಯೊಬ್ರು ಫ್ಯಾಮಿಲಿ ಬಂದು ನೋಡೋಂಥ ಮೂವಿ, ಯಾರು ಮಿಸ್ ಮಾಡ್ಕೊಂಬೇಡಿ. ತುಂಬಾ ಚೆನ್ನಾಗಿದೆ ಮೂವಿ. ಕನ್ನಡದಲ್ಲಿ ಮತ್ತೆ ಒಂದು ಒಳ್ಳೆ ಮೂವಿ ಬಂದೈತೆ. ಎಲ್ಲರೂ ಸಪೋರ್ಟ್ ಮಾಡಿ ಆರೈಸಿ ಅಂತ ಹೇಳ್ತಾ ನಾನು ಈ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಐಕನ್ ತಿಂದ ನಾಯಿಗಳೆಲ್ಲ ಅವೇ ಏನೇನು ರಿವ್ಯೂ ಕೊಡ್ತಾವೆ. ಸುಮ್ನೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಾರ್ದು. ಒಂದ್ಸಲಿ ಅವ್ರ ಮಾತು ಕೇಳೋದ್ ಬಿಟ್ಟು ನೀವೇ ಬಂದಿ ಒಂದ್ಸಲಿ ಟಿಕೆಟ್ ತಗೊಂಡು ಮೂವಿ ನೋಡ್ರಿ, ಆಮೇಲೆ ರಿವ್ಯೂ ಕೊಡ್ರಿ. ನೀವು ಅವಾಗ ಮೆಚ್ತೀನಿ. ಯಾವನವನು ಐಕನ್ ತಿನ್ನ ಬೋಳಿ ಮಗನ ಹೇಳಕ್ ಹೋಗ್ಬೇಡ್ರಿ. ಮೊದ್ಲು ನೀವು ಬಂದು ಮೂವಿ ನೋಡಿ ಹೆಂಗೈತೆ ಅದನ್ನ ಕೇಳ್ರಿ, ಬೇರೆ ಮಾತೆ ಕೇಳಕ್ ಹೋಗ್ಬೇಡ್ರಿ. ಜೈ ಧ್ರುವ ಬಸ್ ಬಂದೈತೆ ಕೇಳಿ. ಮೂವಿ ತುಂಬಾ ಚೆನ್ನಾಗಿದೆ. ಹಳ್ಳಿ ಟ್ರೆಡಿಷನಲ್ ಆಗಿ ಯಾವ ತರ ಬರಬೇಕು ಅದೇ ತರ ಫ್ರೇಮ್ ಕೊಟ್ಟಿದ್ದಾರೆ. ಎಲ್ಲ ಸೂಪರ್ ಆಗಿ ಬಂದೈತೆ. ಅದ್ರಲ್ಲೂ ಅಣ್ಣ ತಮ್ಮದಿರಿಗೆ ತುಂಬಾ ಚೆನ್ನಾಗಿ ಮೆಸೇಜ್ ಇಟ್ಟಿದ್ದಾರೆ. ಒಬ್ಬ ಅಣ್ಣನ್ಗೆ ಯಾವನಾದ್ರೂ ಕೈ ಇಕ್ಕಿದ್ರೆ ಅವ್ನ ಯಾವ ಅವ್ನ ಕೈ ತಲೆ ತೆಗಿಬೇಕು ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಮೂವಿ ಮಾತ್ರ ಸಖತ್ತಾಗೈತೆ. ಯಾವನ ಹೇಳ್ತಾನಲ್ಲ, ಅವ್ನ ಯಾವನ ಓಟಿ ಚಾಯ್ಸು ಮೆಸೇಜ್ ಕೊಟ್ಕೊಂಡು ಮಾಡ್ತಾನಲ್ಲ, ಅದಕ್ಕಿಂತ ಮೂವಿ ಅವ್ನ ಯಾವನ ಹೇಳ್ತಾನಲ್ಲ, ಮೂವಿ ಮಾತ್ರ ಸಖತ್ತಾಗೈತೆ. ಬಂದು ಲಾಸ್ಟ್ ಆಗ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಒಳ್ಳೆ ಸ್ಟೋರಿ ಇಟ್ಟಿದ್ದಾರೆ. ಲಾಸ್ಟ್ ಸುದೀಪ್ ಅವರು ಬರ್ತಾರೆ. ಒಳ್ಳೆ ಸ್ಟೋರಿ ಐತೆ. ಬಂದು ಇಡೀ ಫ್ಯಾಮಿಲಿ ಎಲ್ಲ ಬಂದು ಕೂತ್ಕೊಂಡು ಆರಾಮಾಗಿ ಫಿಲಮ್ ನೋಡ್ಬೋದು. ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಎರಡು ಸಖತ್ತಾಗೈತೆ. ಯಾವ್ದು ಬೋರೇ ಇಲ್ಲ. ಫಿಲಮ್ ನೋಡ್ಬೋದು ಅಚ್ಚುಕಟ್ಟಾಗಿ ಎಲ್ಲರೂ ಬಂದು ನೋಡ್ಕೊಂಡು ಹೋಗಿ. ಕೆಡಿ ಫಿಲಮ್ ಮಾತ್ರ ಮಸ್ತಾಗೈತೆ. ಅದಕ್ಕೂ ಮುಂಚೆ ಕನ್ನಡ ಫಿಲಂ ಇಂಡಸ್ಟ್ರಿ ಬೆಳಿಬೇಕು ಉಳಿಬೇಕು ಅಂದ್ರೆ ನಮ್ಮ ಕನ್ನಡಿಗರಿಂದ ಮಾತ್ರ. ಪ್ರತಿಯೊಬ್ರು ಯಾವುದೇ ಫಿಲಂ ರಿಲೀಸ್ ಆದ್ರೂ ಕೂಡ ಸಿನಿಮಾ ಥಿಯೇಟರ್ಗಳಿಗೆ ಬಂದು ಸಿನಿಮಾ ನೋಡ್ಬೇಕು. ಅಂತದ್ರಲ್ಲಿ ಇವನು ಯಾರೋ ಸ್ಟ್ರಾಂಗ್ ಸುಧಾಕರ ಅಂತೆ. ಸತ್ಯವಾಗ್ಲೂ ಸ್ಟ್ರಾಂಗ್ ಸುಧಾಕರ ಅಲ್ಲ, ಅವನು ದೊಡ್ಡ ಲೂಸ್ ಸುಧಾಕರ. ಯಾವ್ದೋ ಧ್ರುವ ಸರ್ಜಾ ಬಾಸ್ದು ಒಂದು ಫಿಲಂ ರಿಲೀಸ್ ಆಗಿತ್ತು, ಅದನ್ನ ಟ್ರೋಲ್ ಮಾಡ್ಕೊಂಡು ಹೋಗಿದ್ರು. ಬಟ್ ಇವಾಗ ಹೇಳ್ತಾ ಇದ್ದೀನಿ, ಮೊದ್ಲು ಬಂದು ಕೇಡಿ ಫಿಲಂ ನೋಡು. ಕೇಡಿ ಅಂದ್ರೆ ಬರೀ ಒಡಿ ಬಡಿ ಅಲ್ಲ, ಸೆಂಟಿಮೆಂಟ್ ಇದೆ. ಅಣ್ಣ ತಮ್ಮ ಅಂದ್ರೆ ಏನು, ಅಣ್ಣ ತಮ್ಮನ್ ಬಾಂಡಿಂಗ್ ಏನು, ಅಣ್ಣ ತಮ್ಮನ ಒಂದು ಬದುಕೇನು ಅನ್ನೋದಿದೆ. ಅವರ ಮುದ್ದತೆ ಫ್ಯಾಮಿಲಿ ಕುತ್ಕೊಂಡು ಯಾವುದೇ ತರ ಒಂದು ಸೆಕೆಂಡ್ ಒಂದು ನಿಮಿಷ ಬೋರ್ ಆಗದೆ ಸಿನಿಮಾ ನೋಡ್ಬೋದು. ಬರೀ ಓಟಿ ಪ್ಯಾಕೆಟ್ BP ಪ್ಯಾಕೆಟ್ ಕೊಟ್ಕೊಂಡು ಕಂಟೆಂಟ್ ಕೊಡೋದಲ್ಲ. ನೀನ್ ಸಮಾಜಕ್ಕೆ 0% ಕಂಟೆಂಟ್ ಕೊಡ್ತಾ ಇದೀಯ ಗುರು. ನೀನು ಒಂದು ಮೆಸೇಜ್ ಫಿಲಂ ನೋಡು. ದುಡ್ಡಿಲ್ಲ ಅಂದ್ರೆ ಬೇಕಿದ್ರೆ ಯಾರು ಅಭಿಮಾನಿಗಳೇ ಕೊಡಿಸ್ಬಿಡ್ತಾರೆ ₹100 ಕೊಟ್ಟು ಟಿಕೆಟ್. ಮೊದ್ಲು ಫಿಲಂ ನೋಡು, ಆಮೇಲೆ ರಿವ್ಯೂ ಮಾಡು. ಚೆನ್ನಾಗಿಲ್ಲ ಅಂತಂದಾಗ ಮಾತಾಡು. ಅದನ್ನ ಬಿಟ್ಬಿಟ್ಟು ಫಿಲಂ ನೋಡ್ದೆ ನೀನು ಯಾವ್ದೋ ಓಟಿ ಪ್ಯಾಕೆಟ್ BP ಪ್ಯಾಕೆಟ್ ಇಟ್ಕೊಂಡು ಸುಮ್ನೆ ಜನಗಳಿಗೆ ಕೆಟ್ಟ ಸಂದೇಶ ಕೊಡೋ ಬದಲು ಕನ್ನಡ ಫಿಲಂ ಇಂಡಸ್ಟ್ರಿ ಬೆಳೆಸೋದಕ್ಕಾದ್ರೆ ಬೆಳೆಸು, ಆಗ್ಲಿಲ್ಲ ಅಂದ್ರೆ ಟೀ ಮುಚ್ಕೊಂಡಿರೋ ಅಷ್ಟೇ. ಮೂವಿ ಆದ್ರೂ ಸೂಪರ್ ಆಗೈತೆ ಮೂವಿ. ಇದೇ ತರ ಮೂವಿ ಬರ್ತಾ